ದೇಶ ಸ್ವತಂತ್ರದಲ್ಲಿ ಇದ್ದೇ ಅಂದುಕೊಂಡಿದ್ದೇವೆ. ಓಕೆ, ದೇಶದ ಒಳಗಡೆ ಇರುವಂತಹ ಮಾನವರಿಗೆ ಏನಾದರೂ ಸ್ವತಂತ್ರತೆ ಇದೆಯಾ ಪ್ರೇರೆ? ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ. ನಿಮ್ಮ ಮನಸ್ಸ ಸಾಕ್ಷಿಯಾಗಿ ಹೇಳಿ, ನಿಮಗೆ ಸ್ವತಂತ್ರವಿದೆಯಾ? ಜನರು ಯಾವ್ಯಾವುದ್ರಲ್ಲಿ ಬಂಧಿತರಾಗಿದ್ದಾರಂತ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನು ಕೊಡ್ತೇನೆ. ಇದು ಪ್ರಪಂಚವನ್ನು ಖೈದಿಯಾಗಿ ಇಟ್ಕೊಂಡಿದೆ. ಈ ಚಿಕ್ಕ ಮಾತುಗಳೇ ನೀವು ಪಾಲಿಸೋದಕ್ಕೆ ಆಗ್ತಾ ಇಲ್ಲ ಪ್ರೇಮ. ನೋಡಿ ಪ್ರೇಮ, ಏಷಾಯನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನದಿಂದ ನೋಡಿಕೊಳ್ಳ. ಅಯ್ಯೋ ಮದ್ಯದ ಗಿಳಿನಿಂದಲೇ, ಅಯ್ಯೋ ಮದ್ಯದ ಗಿಳಿಯಿಂದಲೇ, ಅಯ್ಯೋ ಅಂತ ಆ ತಂದೆಯಾದ ಪರಮಾತ್ಮನು ತಲೆ ಮೇಲೆ ಕೈ ಇಟ್ಕೊತಾ ಇದ್ದಾರೆ. ಅಯ್ಯೋ ಮದ್ಯದ ಗಿಳಿಯಿಂದಲೇ ಮುಂಜಾನೆ ಎದ್ದು ಸಂಜೆ ಆದ ಮೇಲೆಯೂ ದ್ರಾಕ್ಷರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ಅಯ್ಯೋ ಮುಂಜಾನೆ ಎದ್ದು ಸಂಜೆ ಆಗುವವರೆಗೂ ಕುಡಿಯುತ್ತಾ ತಿನ್ನುತ್ತಾ ಕಾಲವನ್ನು ಹರಣ ಮಾಡುವವರೇ, ಅಂದ್ರೆ ಕಾಲವನ್ನು ಸಮಯವನ್ನು ವೇಸ್ಟ್ ಆಗಿ ಟೈಮ್ ಪಾಸ್ ಮಾಡುವವರೇ, ನಿಮಗೆ ಬಂದಿರುವಂತ ಗತಿ ಎಂಥ ಗತಿ ಅಂದ್ರೆ ಅದು ಏನು ಹೇಳಲಿ? ಕಿನ್ನರಿ ಕುಡ್ದ ನಂತರ ಕಿನ್ನರಿ ಡ್ಯಾನ್ಸ್, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷರಸ ಇವುಗಳೇ ಅವರ ಔತಣಗಳ ಸೊಬಗು. ಅಂದ್ರೆ ಇದರಲ್ಲಿ ನಿಮಗೆ ಸೊಬಗಿದೆಯಾ? ಹುಡುಗುತನದಲ್ಲಿ ನಿಮಗೆ ಸೊಬಗಿದೆಯಾ? ವ್ಯಭಿಚಾರದಲ್ಲಿ ನಿಮಗೆ ಸೊಬಗಿದೆಯಾ? ಸಿಗರೆಟ್ ಸೇರೋದ್ರಲ್ಲಿ ನಿಮಗೆ ಸೊಬಗಿದೆಯಾ? ಹಬ್ಬ ಮಾಡುವುದರಲ್ಲಿ ನಿಮಗೆ ಸೊಬಗಿದೆಯಾ? ಸೊಬಗು ಯೆಹೋವನ ಕೆಲಸವನ್ನು, ಅಂದ್ರೆ ತಂದೆಯಾದ ಪರಮಾತ್ಮನ ಕೆಲಸವನ್ನು ಅವರು ಲಕ್ಷಿಸರು. ಏನ್ ಬೇರೆ, ತಾಯಿಯ ಗರ್ಭದಲ್ಲಿ ಅದ್ಭುತವಾಗಿ ದೇವರು ಕೆಲಸ ನಡೆಸಿದ್ದಾರೆ. ತನ್ನ ಅಂಗೈಯಿಂದ ದೇವರು ನಮ್ಮನ್ನು ಚಿತ್ರಿಸಿದ್ದಾರೆ. ಆತನ ಕೆಲಸ ಭೂಮಿ ಉಂಟು ಮಾಡಿದ್ದಾನೆ, ಆಕಾಶ ಉಂಟು ಮಾಡಿದ್ದಾನೆ, ದೊಡ್ಡ ದೊಡ್ಡ ಸೂರ್ಯಗಳನ್ನು ನಮಗೆ ಬೆಳಕಾಗಿ ನಿಲ್ಲಿಸಿದ್ದಾನೆ, ಕೋಟ್ಯಾನುಕೋಟಿ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾನೆ. ಇಡೀ ಪ್ರಪಂಚವನ್ನು ಪಂಚಭೂತಗಳನ್ನು ದೇವರು ಉಂಟು ಮಾಡಿ, ದೇವರು ಹೇಳುವಂತ ಮಾತೇನೆಂದ್ರೆ, ದೇವರ ಕೆಲಸವನ್ನು ಇವರು ತಿಳಿಯರು.